ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗು. ಇದು ನನ್ನ ಡೈಲಿ ವ್ಲಾಗ್ ಆಗಿರುತ್ತೆ. ನಾನು ಮತ್ತು ನಮ್ಮನೆಯವರು ಬೆಳಗ್ಗೆ 4:15ಗೆಲ್ಲ ಎದ್ಬಿಡ್ತೀವಿ. ನಾನೆದ್ದು ಒಳಗಡೆ ಕಸ ಹೊಡೆದು ನೆಲ ಒರೆಸೋ ಅಷ್ಟರಲ್ಲಿ ನಮ್ಮನೆಯವರು ಎದ್ದು ಹೊರಗಡೆ ಕಸ ಗುಡಿಸಿ ಬಾಗಿಲೆಲ್ಲ ತೊಳೆದ್ಬಿಟ್ಟು ಸ್ನಾನ ಮಾಡಿಕೊಂಡು ಬರ್ತಾರೆ. ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಹಸ್ಬೆಂಡು. ಇನ್ನು ಹೊರಗಡೆ ಬಾಗಿಲಿಗೆಲ್ಲ ನೀರು ಹಾಕಿ ಬಂದಿರ್ತಾರಲ್ವ, ಆಮೇಲೆ ನಾನು ಹೋಗಿ 2 ಪುಟ್ಟ ರಂಗೋಲಿನ ಹಾಕ್ಕೊಂಡು ಒಳಗಡೆ ಬಂದು 1 ಗ್ಲಾಸ್ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿತೀನಿ. ಅಷ್ಟರಲ್ಲೇ ನಮ್ಮ ಮನೆಯವರು ಪೂಜೆ ಎಲ್ಲ ಮುಗಿಸ್ಕೊಂಡ್ರು. ನಾನು ಬಿಸಿನೀರು ಕುಡ್ಕೊಂಡು ಇವತ್ತು ಬೆಳಗಿನ ಬ್ರೇಕ್ಫಾಸ್ಟು ಟೊಮೊಟೊ ಬಿರಿಯಾನಿ ಮಾಡೋಣ ಅಂತ ಹೇಳಿ ಎಲ್ಲ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಬಿಸಿನೀರನ್ನ ಕುಡಿದು ಒಂದು ಅರ್ಧದಿಂದ 3/4 ಗಂಟೆ ಬಿಟ್ಟು ಮೆಂತೆಕಾಳು ನೀರನ್ನ ಕುಡಿತೀನಿ. ವಿತ್ ಮೆಂತೆಕಾಳು ಜೊತೆಗೇನೆ ಮೆಂತೆಕಾಳು ತಿಂದ್ಬಿಟ್ಟು ನೀರನ್ನ ಕುಡಿತೀನಿ. ಇನ್ನು ನಮ್ಮ ಮನೆಯವರು ಪೂಜೆ ಎಲ್ಲ ಮುಗಿಸ್ಕೊಂಡು ಮಕ್ಕಳ ಜವಾಬ್ದಾರಿ ಮನೇಲಿದ್ದರೆ ಅವ್ರದ್ದೇ. ನನಗೆ ನಿಜವಾಗ್ಲೂ ತುಂಬ ಹೆಲ್ಪ್ ಆಗುತ್ತೆ. ಅವ್ರು ಎಬ್ಬಿಸ್ಕೊಂಡು ಮಕ್ಕಳಿಗೆ ಬ್ರಷ್ ಮಾಡಿಸಿ ಸ್ನಾನ ಎಲ್ಲ ಮಾಡಿಸಿದ್ರು. ಟೊಮೊಟೊ ಬಿರಿಯಾನಿಗೆ ಇಟ್ಟಿದ್ನಲ್ವ, ಅದೆಲ್ಲ ಕುದಿ ಬರ್ತಾಯಿತ್ತು. ಲಿಡ್ ಕ್ಲೋಸ್ ಮಾಡಿ 1 ವಿಸಿಲ್ ಕೂಗಲಿ ಅಂತ ಹೇಳಿ ಬಿಟ್ಟೆ. ಇನ್ನು ನಮ್ಮ ಮನೆಯವರು ಇಬ್ಬರು ಮಕ್ಕಳಿಗೂ ಕೂಡ ಸ್ನಾನ ಮಾಡಿಸಿ ಬಟ್ಟೆ ಹಾಕ್ಸ್ಬಿಟ್ಟು ಕೂರಿಸಿದ್ರು. ಇನ್ನೇನು ಎಸ್7 ಹತ್ತಿರ ಇರೋದ್ರಿಂದ ಮಕ್ಕಳಿಗೆ ಓದಿಸ್ತಾ ಕೂರಿಸ್ಬೇಕು ಅಂತ ಹೇಳಿ ನಾನು ಕೂಡ ಬೇಗನೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿಕೊಂಡೆ. ಎವ್ರಿ ಡೇ ಏನು ಮಕ್ಕಳನ್ನ ಇಷ್ಟು ಬೇಗ ಓದಿಸೋದಕ್ಕೆ ಕೂರಿಸೋದಾಗಲ್ಲ, ಯಾಕೆಂದರೆ ರೊಟ್ಟಿ ಪಲ್ಯ ಎಲ್ಲ ಮಾಡ್ಕೊಂಡು ನಾನು ಹೊರಗಡೆ ಬರೋ ಅಷ್ಟರಲ್ಲೇ 8 ಗಂಟೆ ಆಗಿರುತ್ತೆ. ಬಟ್ ಎಸ್7 ಸ್ವಲ್ಪ ಒಂದು ಹೋಮ್ವರ್ಕ್ ಕೂಡ ಬ್ಯಾಲೆನ್ಸ್ ಇತ್ತು. ಸೊ ಹಂಗಾಗಿ ನಾನು ನೆಗ್ಲಿಜೆನ್ಸಿ ಮಾಡಿದ್ರೆ ಅವ್ನು ಆಟ ಆಡ್ತಾನೆ ಅಂದ್ಕೊಂಡು ಅವ್ನ ಪಕ್ಕ ಕೂತ್ಕೊಂಡಿದ್ದೀನಿ. ಹಾಗೆ ನೈಟು ಬಾದಾಮಿ, ಶೇಂಗಾ ಬೀಜ, ದ್ರಾಕ್ಷಿ ಅದನ್ನೆಲ್ಲ ನೆನೆಸಿಟ್ಕೊಂಡಿದ್ದೆ. ಅವನಿಗೆ ತಿನ್ನಿಸ್ತಾನೆ ಕೂರಿಸಿದ್ದೀನಿ. ಹಾಗೆ ಸ್ನೇಹಿತರೆ, ಸಂಜೆ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಬಂದರು. ಇವತ್ತು ಅವ್ರದ್ದು ಓರಲ್ ಟೆಸ್ಟ್ ಇತ್ತು. 2 ದಿನ ಆದಮೇಲೆ ನನ್ನ ಮಗನ ಎಕ್ಸಾಮ್ಸ್ ಸ್ಟಾರ್ಟ್ ಆಗುತ್ತೆ. ಬಂದು ನನ್ನ ಹತ್ರ ಅವಳು ಏನೂ ಹೇಳೇ ಇಲ್ವಂತೆ ಇವತ್ತು ಓರಲ್ಲು ಅಂತ ಹೇಳ್ಬಿಟ್ರು. ನನಗೆ ಸಿಕ್ಕಾಪಟ್ಟೆ ಶಾಕು. ಸೊ ನಾನೆಲ್ಲ ಪರ್ಫೆಕ್ಟಾಗಿ ಅವಳಿಗೆ ಪ್ರಾಕ್ಟೀಸ್ ಮಾಡಿಸಿದ್ದೀನಿ. ಇದೇನು ಹೀಗೆ ಹೇಳ್ತಾರೆ ಅಂತೇಳಿ. ಅಮ್ಮ ನಾನೆಲ್ಲ ಹೇಳಿದ್ದೀನಿ, ಪಾಪ ಸುಳ್ಳು ಹೇಳುತ್ತೆ ಅಂತ ಹೇಳ್ಬಿಟ್ಟು ಅಳ್ತಾ ಕೂತಿರೋದು ನನ್ನ ಮಗಳು ಪಾಪ.